ಕಟ್ ಮಾಡಿ ಚಪ್ಪಲಿ ತಟ್ಟಿ. ಎಸ್.ವಿ. ನಾರಾಯಣ ರೆಡ್ಡಿ ಅವರು ಸಹಕಾರ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಕೊಟ್ಟಿದ್ದಾರೆ. ಪಾಪ ಖಂಡಿತ ಅವರಿಗೆ ಆಭಾರಿ. ಮತ್ತು ನಮ್ಮ ಅಣ್ಣವರಾಗಿರ್ತಕ್ಕಂಥ ಎನ್.ಡಿ. ಶ್ರೀಕಂಠಯ್ಯನವರು, ಎಂ. ಚಮಕರಹಳ್ಳಿ, ಕೆ. ಮಂಜುನಾಥ್ ಅವರು, ಸಿ.ಸಿ. ರೆಡ್ಡಿಶೇಖರ್, ಕುಮಾರ್ ಮತ್ತು ಸುಬ್ರಹ್ಮಣಿ, ಪದ್ಮಮ್ಮ, ನೀನಪ್ಪ, ಇಲ್ಲಿ ಬಂದಿರತಕ್ಕಂಥ ರೇವತಿ ಮೇಡಮ್, ಕಾರ್ತಿಕ್, ಎಲ್ಲ ಕುಟುಂಬದ ವರ್ಗದವರು ಖಂಡಿತ ಮತ್ತು ಮಂಜುನಾಥ್ ಅವರ ತಂದೆ ತಾಯಿರು ನಮಗೆಲ್ಲರೂ ಕೂಡ ಅಪಾರವಾಗಿರ್ತಕ್ಕಂಥ ಒಂದು ಸಹಕಾರವನ್ನು ನೀಡಿದ್ದಾರೆ. ಖಂಡಿತ ನಮ್ಮ ಒಂದು ಸಂಘ, ನಮ್ಮ ಒಂದು ವೃದ್ಧಾಶ್ರಮ ಅವರಿಗೆ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಹೇಳಿ ನಮ್ಮ ಸಿದ್ಧಾಂತ ಉದ್ದೇಶವನ್ನ ಹೇಳಿದ್ದಾರೆ. ಇವತ್ತು 10 ಜನರಿಗೆ ಪ್ರತಿನಿತ್ಯ ಮೂಲಭೂತ ಸೌಲಭ್ಯಗಳನ್ನ ಕೊಡ್ತೀವಿ, ಊಟದ ವ್ಯವಸ್ಥೆಯನ್ನ ಮಾಡ್ತೀವಿ, ಅವರ ಕಷ್ಟ ಸುಖವನ್ನು ವಿಚಾರಿಸ್ತೀವಿ, ಅವರ ಆರೋಗ್ಯವನ್ನ ವಿಚಾರಿಸ್ತೀವಿ, ಅವರ ಪೋಷಣೆಗಳಿಗೆ ನಾವೆಲ್ಲರೂ ಕೂಡ ಭದ್ರವಾಗಿದ್ದೀವಿ ಅಂತೇಳಿ ಸಂಕಲ್ಪ ಮಾಡ್ತಾ ಇದ್ದೇವೆ, ಪ್ರತಿಜ್ಞೆ ಮಾಡ್ತಾ ಇದ್ದೀವಿ. ನಾವು ವಾರಕ್ಕೊಂದ್ಸಲ ಡಾಕ್ಟರ್ನ ಕರೆಸತಕ್ಕಂಥ ಕಾರ್ಯಕ್ರಮವನ್ನ ಮಾಡ್ತೀವಿ. ಖಂಡಿತವಾಗಿ ಕೂಡ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಬಂದೋಗಿ ವಿಚಾರಿಸಲಿ, ವೃದ್ಧರನ್ನ ವಿಚಾರಿಸಿದ್ರೆ, ದೇವರನ್ನ ವಿಚಾರಿಸಿದಂಗೆ, ತಂದೆ ತಾಯಿಯನ್ನ ವಿಚಾರಿಸಿದ್ರೆ, ಪರಮಾತ್ಮನ ವಿಚಾರಿಸಿರ್ತಕ್ಕಂಥ ಮಾತನ್ನ ಕೃಷ್ಣ ಪರಮಾತ್ಮ ಹೇಳಿದ್ದಾರೆ, ಬಸವಣ್ಣ ಹೇಳಿದ್ದಾರೆ, ಮತ್ತು ಗಾಂಧಿ ಪುರುಷರಾಗಿರ್ತಕ್ಕಂಥ ಅಂಬೇಡ್ಕರ್ ಹೇಳಿದ್ದಾರೆ. ಈ ಕೆಲಸವನ್ನ ಇಲ್ಲಿರ್ತಕ್ಕಂಥ ನಾವೆಲ್ಲರೂ ಮಾಡ್ತೀವಿ. ಕಾರಣ ಹಿರಿಯರ ಸಹಕಾರ ಇದೆ, ಆತ್ಮೀಯರ ಸಹಕಾರ ಇದೆ. ಅವರ ಮಾರ್ಗದರ್ಶನವನ್ನ ಪಡೆದುಕೊಂಡು ಖಂಡಿತ ಸಮಾಜಕ್ಕೆ ಅಪರಾಧ ಮಾಡುವುದಿಲ್ಲ, ಸಮಾಜಕ್ಕೆ ಕೆಳಗನ್ನ ಮಾಡುವುದಿಲ್ಲ, ಸಮಾಜಕ್ಕೆ ಕೆಟ್ಟದನ್ನ ಮಾಡುವುದಿಲ್ಲ, ನಾವು ಒಳ್ಳೆಯದನ್ನೇ ಮಾಡ್ತೀವಿ ಅಂತ ಪ್ರಮಾಣ ಮಾಡ್ತೇವೆ. ಇವತ್ತಿನ ದಿನದಿಂದ ಖಂಡಿತ ನಮ್ಮ ಈ ಒಂದು ಹಿರಿಯರು, ಮಾತೃದೇವೋಭವ, ಪಿತೃದೇವೋಭವ, ವೀರಬ್ರಹ್ಮಲಿಂಗ ಸ್ವಾಮಿ ಮತ್ತು ಎಲ್ಲಾ ದೇವಾನುದೇವತೆ ಕಾರ್ಯಕ್ರಮ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಶೀರ್ವಾದವನ್ನು ನೀಡಬೇಕು. ಇಲ್ಲಿ ಬಂದಿರತಕ್ಕಂಥ ಕೂಡ ಆಶೀರ್ವಾದವನ್ನು ನೀಡಬೇಕು. ಈ ಒಂದು ವೃದ್ಧಾಶ್ರಮಕ್ಕೆ ನೀವು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಕೊಡಿ, ಕೊಟ್ಟು ಈ ವಿಕಾಸಕ್ಕೆ ಆ ಕೆಲಸಕ್ಕೆ ನಾವು ಬಂದರಾಗ್ತೀವಿ. ಮುಂದಿನ ನೀವು 15ನೇ ತಾರೀಕು ನಮ್ಮ ಎಸ್.ವಿ. ನಾರಾಯಣ ರೆಡ್ಡಿ ಅವರು ನಮ್ಮ ವತಿಯಿಂದ ವೃದ್ಧಾಶ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದು ನಮ್ಮದೇ, ಇದು ನಮ್ಮದೇ. ಸಮಾಜವನ್ನ ಕೆಟ್ಟತಕ್ಕಂಥ ಕೆಲಸವನ್ನ, ಸಮಾಜವನ್ನ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಖಂಡಿತ ಈ ಒಂದು ಕೆಲಸ ನಿರಂತರವಾಗಿ ಮತ್ತೆ ನಿಲ್ಲಿಸುವುದಿಲ್ಲ. ನಾವು ಪ್ರತಿಜ್ಞೆ ನಿರಂತರವಾಗಿ ಮಾಡಿದ್ದೇವೆ. ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಸಹಕಾರದೊಂದಿಗೆ ಪಕ್ಕದಲ್ಲಿ ಕಾರ್ಯ ಕಟ್ಟಡ ನಿರ್ಮಾಣ ಕಾರ್ಯವನ್ನು ಮಾಡ್ತೀವಿ. ನಿಮ್ಮೆಲ್ಲರ ಸಹಕಾರ, ದೊಡ್ಡವರ ಸಹಕಾರ, ದೇವರ ಸಹಕಾರ ನಮಗೆ ಏನೇನು ಹೋಗ್ತೀವಿ. ನಾವು ಹೇಳ್ತಾ ಇದ್ದೀವಿ, ಈ ಸಂದರ್ಭದಲ್ಲಿ ನಾನು ಮಾತನಾಡೋದಕ್ಕೆ ಅವಕಾಶ ಇರತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ಎನ್.ಜಿ. ಸೋಮಶೇಖರ್, ನಿವೃತ್ತ ಉಪನ್ಯಾಸಕರು, ಜೈ ಕರ್ನಾಟಕ ಕಾರ್ಮಿಕರ ಕನ್ನಡ ವೇದಿಕೆ ಮತ್ತು ಸುರಕ್ಷಾ ಲೇಬರ್ ಯೂನಿಯನ್ ಮತ್ತು ನಮ್ಮ ವೀರಬ್ರಹ್ಮ ಸ್ವಾಮಿ ಟ್ರಸ್ಟ್ನ ನಾವು ಸದಸ್ಯರು ಅಷ್ಟೇ. ಈ ನಾವು ಕೆಲಸ ಮಾಡೋದಕ್ಕೆ ಅವಕಾಶವನ್ನು ನೀಡಬೇಕಿರತಕ್ಕಂಥ ಮಾತನ್ನ ನಾವೆಲ್ಲರೂ ಕೂಡ ನಾನು ಕೋರ್ತಾ ಇದ್ದೇನೆ. ಜೈ ಅಂದ್ರೆ ಈ ದಿನ ವಿಶೇಷವಾದಂತ ದಿನ ಏನಪ್ಪಾ ಅಂದ್ರೆ ನಾವು ನಮ್ಮ ಮಂಜಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ಈಶ್ವರ್ ದಿವ್ಯಜ್ಯೋತಿ ವೀರಬ್ರಹ್ಮಲಿಂಗ ಸ್ವಾಮಿ ವೃದ್ಧಾಶ್ರಮವನ್ನ ಈ ದಿನ ಉದ್ಘಾಟನೆ ಕಾರ್ಯಕ್ರಮ ಮಾಡಿದ್ದೀವಿ. ಈ ದಿನದಿಂದ ಪ್ರತಿದಿನ ದಿನನಿತ್ಯ 10 ಜನಕ್ಕೆ ಊಟ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ನಾವು ಮತ್ತು ನಮ್ಮ ಸ್ನೇಹಿತರು, ನಮ್ಮ ತಂಡ ದಿನನಿತ್ಯ ಖಂಡಿತ ಈ ಕೆಲಸವನ್ನ ನಾವೆಲ್ಲೂ ಕೂಡ ನಿಲ್ಲಿಸೋದಿಲ್ಲ, ಇದು ನಿರಂತರವಾಗಿ ಮಾಡ್ತೀವಿ ಅಂತ ಸಾರು ಕೂಡ ಹೇಳಿದ್ದಾರೆ. ಮತ್ತೊಮ್ಮೆ ನಾನು ಕೂಡ ಹೇಳ್ತಾ ಇದ್ದೀನಿ, ಇದು ಮಧ್ಯದಲ್ಲಿ ನಿಲ್ಲಿಸೋದೇ ಇಲ್ಲ. ಮತ್ತು ನಾವು ಹಲವಾರು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಕಾರ್ಮಿಕರಾಗಿರ್ಬೋದು, ಅಸಹಾಯಕರಾಗಿರ್ಬೋದು, ದೀನ ದಲಿತರಾಗಿರ್ಬೋದು,
ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೈಲಾಗಿದ್ದು ಒಂದು ಸಹಾಯವನ್ನು ನಾವು ಮತ್ತು ನಮ್ಮ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಸುಬ್ರಹ್ಮಣ್ಯವರಾಗಿರ್ಬೋದು, ನಮ್ಮ ಕುಮಾರವರಾಗಿರ್ಬೋದು, ನಮ್ಮ ಮಂಜುಳವರಾಗಿರ್ಬೋದು, ನಾವು ಸತತ ಎಲ್ಲಾ ಕೆಲಸಗಳನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿ ಕೂಡ ನಾವು ಯಾವುದೇ ಒಂದು ರೀತಿಯಲ್ಲಿ ಈ ಒಂದು ವೃದ್ಧಾಶ್ರಮ ಮುಂದಿನ ಬಹಳ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಶುಭದಿನದ ಒಂದು ನಮ್ಗೆ ತುಂಬಾ ಸಂತೋಷ ಆಗ್ತದೆ. ಏನಂದ್ರೆ ಒಂದು ತಂದೆ ಸ್ಥಾನದಲ್ಲಿಟ್ಟು ಬೆಳೆದಂತ ನನ್ನ ಟೀಮಿಗೆ ನನ್ನ ಉತ್ಪನ್ನೀಯ ಅಭಿನಂದನೆಗಳು. ಯಾಕಂದ್ರೆ ನವ ಕರ್ನಾಟಕ ನಾಗರಿಕ ಹಾಗೂ ಕಾರ್ಮಿಕರ ಒಕ್ಕೂಟ ಹಿಡಿದು ಸುರಕ್ಷಾ ಕನ್ಸ್ಟ್ರಕ್ಷನ್ ಲೇಬರ್ ಯೂನಿಯನ್ ಮುಖಾಂತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರವೇಶ ಮಾಡಿದಂತ ಸನ್ಮಾನ್ಯ ಶ್ರೀ ಸೋಮಶೇಖರ್ ಸಾರು, ರೆಡ್ಡಿ ಸಾರು, ಕೊಮ್ಮಾರು, ಮಂಜುನಾಥ್, ಸುಬ್ಬು ಇವರೆಲ್ಲ ನಾನೇ ಬೆಳೆಸಂತ ವ್ಯಕ್ತಿಗಳಾಗಿದ್ದಾರೆ. ಇವಾಗ ನಿಜವಾಗ್ಲೂ ನೋಡ್ತಾ ಇದ್ರೆ ನಮ್ಮ ಸಂಘಟನೆ ಒಂದು ಪ್ರತಿಗಳನ್ನ ಹೇಳ್ತಾ ಇದೀವಿ. ಅದೆಲ್ಲ ಒಂದು ಇಡೀ ಕರ್ನಾಟಕದಲ್ಲಿ ಸುರಕ್ಷಾ ಕನ್ಸ್ಟ್ರಕ್ಷನ್ ಲೇಬರ್ ಯೂನಿಯನ್ ಎಲ್ಲ ನಮ್ಮ ರೆಡ್ಡಿ ಶೇಖರ್ ಸಾರ್ ಅಧ್ಯಕ್ಷರಾದ್ರು, ರೇವತಿ ಮೇಡಮ್ ಅವರ ಅಧ್ಯಕ್ಷರಾದ್ರು, ಪ್ರತಿಯೊಂದು ಮೂಲೆಯಲ್ಲಿ ನಮ್ಮ ನಾಗರತ್ನ ಮೇಡಮ್ ಅವರು ಜಿಲ್ಲಾಡಳಿತ ಅಧ್ಯಕ್ಷರಾಗಿದ್ದಾರೆ. ಎಲ್ಲ ಸುರಕ್ಷಾ ಕನ್ಸ್ಟ್ರಕ್ಷನ್ ಲೇಬರ್ ಯೂನಿಯನ್ ಮುಖಾಂತರ ಬಂದು ತುಂಬಾ ಸಂತೋಷದಿಂದ ಬೆಳೀತಾರೆ ಅಂತ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಪ್ರತಿಯೊಬ್ಬರಿಗೆ ಕೆಲಸ ಮಾಡಬೇಕು. ಯಾಕಂದ್ರೆ ಇವತ್ತು ಇರೋರು ನಾಳೆ ಇರಲ್ಲ, ನಾವು ಏನೋ ಎತ್ಕೊಂಡು ಹೋಗಲ್ಲ. ನಮ್ಮ ಸಾಲ ಏನಾದ್ರು ಅಂದ್ರೆ ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆಯನ್ನು ಕೊಡೋಣ, ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆಯನ್ನು ಕೊಡೋಣ ಅಂತ ಇನ್ನು ಇದೇ ಒಂದು ವಯಸ್ಸಲ್ಲಿ ಸಹ ಈ ಒಂದು ಸೇವೆ ಮಾಡ್ತಾ ಇದ್ರೆ ತುಂಬಾ ಹೆಮ್ಮೆ ಆಗುತ್ತೆ. ನಾವು ಏನು ಕೆಲಸ ಸಹ ಈ ಒಂದು ಕಾರ್ಯಕ್ರಮ ನೋಡ್ಬೇಕು, ಯಶಸ್ವಾಗಬೇಕು ಅಂತ ನಾವು ಬಂದಿದ್ದೀವಿ. ತುಂಬಾ ಹೃದಯವನ್ನು ಪಡಿಸಬೇಕು. ಜೊತೆಗೆ 15ನೇ ತಾರೀಕು ನಮ್ಮ ಏನು ಸುರಕ್ಷಾ ಕನ್ಸ್ಟ್ರಕ್ಷನ್ ಲೇಬರ್ ಇದೆಯೋ ಅಲ್ಲಿ ಹೊಸ ಪದಾಧಿಕಾರಿಗಳ ಸನ್ಮಾನ ಕಾರ್ಯಕ್ರಮ ಮತ್ತು ಪದವಿ ಪುರಸ್ಕಾರವನ್ನು ಇಟ್ಕೊಂಡಿದ್ದೇವೆ. ಅದನ್ನು ನಾವು ಏನು ಪೋಸ್ಟ್ ನಿಮಗೆ ಕೊಟ್ಟಿದ್ದೀನೋ ಅದೇ ಪೋಸ್ಟ್ ನಾನು ಮುಂದುವರ್ಕೊಂಡು ಹೋಗ್ತಾ ಇದ್ದೀನಿ. ನಿಜವಾದ ಮಾತಿರು ಆವತ್ತು ನಮ್ಮ ಸೋಮಶೇಖರ್ ಸಾರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕಾರ್ಮಿಕ ಉಪಾಧ್ಯಕ್ಷರು, ಕಾರ್ಮಿಕ ಸಂಘಟನೆ ಕಾರ್ಯದರ್ಶಿ ಮತ್ತು ಆಟೋ ಚಾಲಕರ ಅಧ್ಯಕ್ಷರು ಏನು ಕೊಟ್ಟಿದ್ದೀವೋ ಮತ್ತು ನಮ್ಮ ನಾಗರತ್ನ ಮೇಡಮ್ಗೆ ಚಿಂತಾಮಣಿ ತಾಲೂಕು ಅಧ್ಯಕ್ಷರು ಕೊಟ್ಟಿದ್ದೀವೋ ಅದೇ ಸ್ಥಳದಲ್ಲಿ ನಮ್ಮ ರೇವತಿ ಮೇಡಮ್ ಅವರು ಉಪಾಧ್ಯಕ್ಷರಾಗಿದ್ದುಕೊಂಡು ಈ ಒಂದು ಕೆಲಸ ಮಾಡ್ಕೊಂಡಿದ್ದೀವಿ. ಇದು ಮತ್ತೆ ಮುಂದೆ ಕೊಡಬೇಕು. ನೀವೆಲ್ಲ ಲೇಬರ್ ಡಿಪಾರ್ಟ್ಮೆಂಟ್ ಅವ್ರೆ, ನನಗೆ ಹೆಮ್ಮೆ ಆಗ್ತದೆ. ಎಲ್ಲಾದ್ರೂ ಲೇಬರ್ ಡಿಪಾರ್ಟ್ಮೆಂಟ್ ಬಂದಿದ್ರೆ ಅಂದ್ರೆ ನನಗೆ ಖುಷಿ ಆಗುತ್ತೆ. ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಅದು ತುಂಬಾ ಖುಷಿ ಆಗ್ತದೆ. ನನಗಂತೂ ಹೊಟ್ಟೆ ಊರಿ ಅಲ್ಲಿ ಹೋಗಿದ್ದು ಯಾವಿಲ್ಲ. ಜೀವನ ಇದನ್ನ ತುಂಬಾ ಆನಂದವಾಗ್ತದೆ. ನಮ್ಮ ಸಂಘಟನೆ ಬೆಳೀತಾ ಇದೆ, ನಮ್ಮ ಹುಡುಗ ಬೆಳೀತಾ ಇದ್ದಾರೆ, ನಮ್ಮ ಪ್ರಪಂಚದಲ್ಲಿ ಒಂದು ಕೆಲಸ ಬರ್ತಾ ಇದೆ. ಇದು ಅದ್ಭುತವಾದಂತ ಸಂತೋಷ ಆಗ್ತಾ ಇದೆ. ಆ ಒಂದು ಖುಷಿಯಲ್ಲಿ ನನಗೆ ಒಂದು ತುಂಬಾ ಒಳ್ಳೆಯದರು. ಮತ್ತೆ ಅದೇ ಸುರಕ್ಷಾ ಕನ್ಸ್ಟ್ರಕ್ಷನ್ ಲೇಬರ್ ಇಲ್ಲ, ಯಾಕಂದ್ರೆ ನಮ್ಗೆ ಸಂಜೆ ಅದನ್ನು ಬೆಳ್ಕೊಂಡು ಹೋಗೋಣ. 17ನೇ ತಾರೀಕು ನಾವೆಲ್ಲ ಪೋಷಣೆ ತಗೊಳ್ತಾ ಇದ್ದೀವಿ. ದೊಡ್ಡ ಕಾರ್ಯಕ್ರಮ ಮಾಡೋಣ, ಯಶಸ್ವಿ ಮಾಡೋಣ. ರೇವತಿ ಮೇಡಮ್ ಅವರಿಗೆ ನಮ್ಮ ಮನೆ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ನಮ್ಮ ಮನೆ ವೃದ್ಧಾಶ್ರಮವನ್ನು ಓಪನ್ ಮಾಡಿಕೊಡೋಣ. ಇದು ನಾವೆಲ್ಲ ಮಾಡುವಂತಹ ಕಾರ್ಯಕ್ರಮ. ಜೈ ಹಿಂದ್, ಜೈ ಕರ್ನಾಟಕ. ತುಂಬಾ ಸಂತೋಷ ಆಯಿತು. ಮಾಡಿ ನಾವು ಈ ದಿನ ಮಾಡಲೇಬೇಕು ಅಂದ್ರು ಮಾಡಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಿ ಬಂದಿದ್ದಕ್ಕೆ ತುಂಬಾ ಸಂತೋಷ ಆಯಿತು. ಕುಮಾರು ಶ್ರೀಕಂಠಯ್ಯ ಅವರು ಎಲ್ಲರೂ ಬಂದಿದ್ದಾರೆ. ತುಂಬಾ ಆನಂದ ಆಯಿತು, ಸಂತೋಷ ಆಯಿತು. ಹಿಂಗೆ ಮುಂದುವರಿಸ್ತೀವಿ. ಎಲ್ಲ ದಿನಾಚಾರ ಮುಂದೆ ಎಲ್ಲರೂ ಮಾಡಬೇಕು ಅಂತ ನಮ್ಮ ಮಾಡ್ತೀವಿ. ಮತ್ತಷ್ಟು ಬಲಗೊಳಿಸ್ತೀವಿ. ಕೇರಳದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತೀವಿ. ಹಿರಿಯ ನಾಗರಿಕರಿಗೆ ಒಳ್ಳೆಯ ಒಂದು ಕೊಡುಗೆಗಳನ್ನ ಕೊಡುವುದರ ಮುಖಾಂತರ ಅವರಿಗೆ ಒಳ್ಳೆಯ ಸನ್ಮಾನವನ್ನು ಕೊಡುವ ಮುಖಾಂತರ ನಮ್ಮ ರಾಜ್ಯದಲ್ಲಿ ಈ ಸಂಘವನ್ನ ಬಲಪಡಿಸ್ತೀವಿ, ಅಭಿವೃದ್ಧಿಪಡಿಸ್ತೀವಿ. ಎರಡೇ ಮಾತಿಲ್ಲ, ಹೊಸ ಪದಾಧಿಕಾರಿಗಳನ್ನು ನೇಮಕ ಮಾಡಿಕೊಳ್ತೇವೆ. ಅನಂತರ ಹಿರಿಯರಾಗಿರ್ತಕ್ಕಂಥ ರತ್ನಾಚಾರ್ಯ ಅವರು ನಮ್ಮ ಸಂಘಕ್ಕೆ ಗೌರವ ಅಧ್ಯಕ್ಷರಾಗಿ ಮಾಡ್ಕೊಳ್ತಾ ಇದ್ದೇವೆ. ಮತ್ತು ನಮ್ಮ ಅಣ್ಣವರಾಗಿರ್ತಕ್ಕಂಥ ಎನ್ ಡಿ ಶ್ರೀಕಂಠಯ್ಯನವರು ಕೂಡ ಗೌರವ ಹಿರಿಯ ಸದಸ್ಯರು ಅಂತ ನಾವು ಮಾಡಿಕೊಡ್ತಾ ಇದ್ದೇವೆ. ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ನಮ್ಮ ಸಂಘಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಕೊಡಬೇಕು. ಖಂಡಿತ ಈ ಒಂದು ಸಂಘ ವೃದ್ಧಾಶ್ರಮ ನಿರಂತರವಾಗಿ ನಡೀತಾ ಹೋಗ್ತಾ ಇರುತ್ತೆ. ರಾಜ್ಯದಲ್ಲಿ ಇರತಕ್ಕಂಥ ಪ್ರಶ್ನೆ ಕಾರ್ಮಿಕರಿಗೋಸ್ಕರ ಕಾರ್ಮಿಕರಿಗಾಗಿ ನಾವು ಸದಾಕಾಲ
ಸಂಪೂರ್ಣವಾಗಿತ್ತು. ಇದು ನಮ್ಮ ಸ್ಲೋಗನ್. ಜೈ ಹಿಂದ್.